ಇನ್ನು ನರೇಗಾ ಹೆಸರು ಅಥವಾ ಮನ್ರೇಗಾ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿರುವಂತಹ ಕೇಂದ್ರದ ವಿರುದ್ಧವಾಗಿ ಒಂದು ಹೋರಾಟ ಮಾಡಬೇಕು, ಒಂದು ಅಭಿಯಾನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಉದ್ದೇಶ ಇದೆಯಲ್ಲ, ಅದರ ಒಂದು ಹಂತ ಅಥವಾ ಅದರ ಒಂದು ಭಾಗವಾಗಿ ಇವತ್ತು ಸಿಎಂ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರು ಜೊತೆಗೆ ಶಾಸಕರುಗಳು, ಸಚಿವರುಗಳು, ಹಲವು MLCಗಳು, ಕಾಂಗ್ರೆಸ್ನ ಪದಾಧಿಕಾರಿಗಳು ಇವರೆಲ್ಲ ಭಾಗಿಯಾಗಿದ್ದು ನರೇಗಾ ಹೆಸರು ಬದಲಾವಣೆ ವಿರುದ್ಧವಾಗಿ ಕಾಂಗ್ರೆಸ್ನ ಹೋರಾಟ ಇದು. ನರೇಗಾ ಹೆಸರು ಬದಲಾಯಿಸಿರುವಂಥದ್ದು ಒಂದು. ಎರಡನೇದಾಗಿ ಯೋಜನೆಯಲ್ಲಿ ತಂದಿರುವಂಥ ಕೆಲ ಬದಲಾವಣೆಗಳು, ಈಗ ಅದರಲ್ಲಿ ರಾಜ್ಯದ ಪಾಲು ಇರಲಿಲ್ಲ ಮುಂಚೆ, ಈಗ ರಾಜ್ಯನೂ ಕೂಡ 40% ಅಷ್ಟು ಕೊಡಬೇಕು ಅನ್ನುವಂಥ ನಿಟ್ಟಿನ ನಿರ್ಧಾರ, ಇದೆಲ್ಲ ರಾಜ್ಯ ಸರ್ಕಾರಗಳಿಗೆ ಬಹಳ ಹೊರೆ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ ಆಗಿದೆ. ಈ ಕಾರಣಕ್ಕಾಗಿಯೇ ಇದರ ವಿರುದ್ಧವಾಗಿ ಒಂದು ಹೋರಾಟ ನಡೆಸಬೇಕು. ಮನ್ರೇಗಾ ಅನ್ನುವಂಥದ್ದು ಮಹಾತ್ಮ ಗಾಂಧಿ ಅನ್ನುವಂಥ ಹೆಸರನ್ನ ತೆಗೆದ್ರಿ, ಅಲ್ಲಿ ಜಿ ಅನ್ನುವಂಥದ್ದನ್ನು ನೀವು ಇಡ್ತಾ ಇದ್ದೀರಾ. ಅದರ ಜೊತೆಗಿನ ಯೋಜನೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದು ರಾಜ್ಯ ಸರ್ಕಾರಗಳಿಗೆ ನೀವು ಹೊರೆ ಮಾಡ್ತಾ ಇದ್ದೀರಾ. ಜೊತೆಗೆ ಸರ್ಕಾರ ಇದನ್ನ ಹಿಂದೆ UPA ಸರ್ಕಾರ ಈ ಯೋಜನೆಯನ್ನು ತಂದಿದ್ದು ಹಳ್ಳಿಗಾಡಿನ ಪ್ರದೇಶದಲ್ಲಿ ಬಡ ಜನರಿಗೆ ಒಂದು ಉದ್ಯೋಗ ಖಾತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಉದ್ಯೋಗ ಖಾತ್ರಿ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಆ ಉದ್ದೇಶಗಳಿಗೆ ವಿರುದ್ಧವಾಗಿ ನೀವು ಯೋಜನೆಯಲ್ಲಿ ಮಾರ್ಪಾಡು ಮಾಡಿದ್ದೀರಾ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಇದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದ್ದು ಮುಂದಿನ ಹೋರಾಟ ಹೇಗಿರಬೇಕು ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಾಗಿನ ರೂಪುರೇಷೆ ಸಿದ್ಧಪಡಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ.